ಚಾರು ಎಲ್ಲಿಗೆ ಹೋಗಿದ್ದೆ ಚಾರು? ನಿನಗೋಸ್ಕರ ಎಲ್ಲ ವೇಟ್ ಮಾಡ್ತಿದ್ದಾರೆ, ಬಾ ಹೋಗೋಣ. ಯಾಕೋ ಟೆನ್ಷನ್ ಮಾಡ್ಕೊಂಡಿದ್ಯಾ? ನಾನು ಇಲ್ಲೇ ಇದ್ದೆ. ಅಯ್ಯೋ ಚಾರು, ಫ್ಲೈಟ್ ಟೈಮ್ ಆಯ್ತು, ಅಪ್ಪ ಟೆನ್ಷನ್ ಮಾಡ್ಕೊಂಡಿದ್ದಾರೆ, ಬಾ ನೀನು. ಅಯ್ಯೋ ಬಾ ಅಲ್ಲ ಚಾರು, ನಿತೇಶ್, ಬಾ ಚಾರು. ನಿತೇಶ್ ಬನ್ನಿ. ತುಳಸಿ ಪುಟ್ಟಿ, ತುಳಸಿ ಪುಟ್ಟಿ, ತುಳಸಿ ಪುಟ್ಟಿ, ತುಳಸಿ ಪುಟ್ಟಿ, ನೀನ್ ನೋಡ್ಬೇಕು ಅಂತ ನಾನು ತುಂಬಾ ಆಸೆಯಿಂದ ಬಂದಿದ್ದೀನಿ. ಏನ್ರಿ ಏನಾಯ್ತು ಹೇಳಿ? ನಿಮ್ ಯಜಮಾನ್ರು ಇವತ್ತು ತುಂಬಾ ಜಾಲಿಯಾಗಿರೋ ಮೂಡಲ್ ಬಂದಿದ್ದಾರೆ. ಮೊದ್ಲು ಈ ಸ್ವೀಟ್ ತಿನ್ನು. ಸ್ವೀಟಾ? ಸ್ವೀಟ್ ಯಾಕೆ? ಹೇಳ್ತೀನಿ, ಮೊದ್ಲು ತಿನ್ನು. ತಿನ್ನು ತಿನ್ನು ತುಳಸಿ, ತಗೋ ತಿನ್ನು. ಸಾಕು. ಮೊದ್ಲು ವಿಷಯ ಏನು ಅಂತ ಹೇಳಿ. ಇವತ್ತು ಜೀವನದಲ್ಲಿ ಮರೆಯಕ್ಕಾಗದೇ ಇರುವಂತ ತುಂಬಾ ಸಂತೋಷವಾದ ದಿನ. ಇಂಥ ಒಂದು ದಿನ ಬಂದಾಗ ಸ್ವೀಟ್ ಕೊಟ್ಟು ಸಂತೋಷವಾಗಿ ಆಚರಿಸ್ಬೇಕು ಅಂತ ದೊಡ್ಡೋರು ಹೇಳಿದ್ದಾರೆ. ಸಂತೋಷವಾದ ದಿನನಾ? ಏನದು? ಹಾ, ಗೆಸ್ ಮಾಡಿ ನೋಡೋಣ. ಹಾ, ಗೊತ್ತಾಯ್ತು. ಹಾ, ಗೊತ್ತಾಯ್ತಾ? ಹೇಳು, ಏನು ಅಂತ ಹೇಳು. ನಿಮಗ್ ಮತ್ತೆ ಕೆಲ್ಸ ಸಿಕ್ಕಿದೆ ಅಲ್ಲ? ಏಯ್, ನೀನ್ ಮೂತಿಗೆ ಇಷ್ಟಾಕ? ಸಸ್ಪೆಂಡ್ ಆಗಿರೋ ಕೆಲ್ಸ ಮತ್ತೆ ಸಿಕ್ಕರು ಯಾರು ಸಂತೋಷ ಪಡ್ತಾರಾ? ಹಾಗಾದ್ರೆ ನಿಮಗ್ ಕೆಲ್ಸ ಸಿಗ್ಲಿಲ್ವಾ? ಇಲ್ಲ ತುಳಸಿ, ಬೇರೆ ಏನು ಅಂತ ಹೇಳು. ನನ್ ಬರ್ತಡೇ. ನೋಡ್ದ್ಯಾ, ವರ್ಷದಲ್ಲಿ ಎಷ್ಟು ದಿನ ಅಂತ ಬರ್ತಡೇ ಮಾಡ್ಕೊಳ್ಳೋದಕ್ಕಾಗತ್ತೆ? ನೀನ್ ಮೊನ್ನೆ ತಾನೇ ಬರ್ತಡೇ ಮಾಡ್ಕೊಂಡಿಲ್ಲ. ನಿಮ್ ಬರ್ತಡೇನೂ ಅಲ್ಲ, ನಮ್ ವೆಡ್ಡಿಂಗ್ ಡೇನೂ ಅಲ್ಲ. ಮತ್ತಿನ್ನೇನ್ರಿ? ಸರಿ, ನಾನ್ ನಿನ್ಗೊಂದು ಕ್ಲೂ ಕೊಡ್ಲಾ? ಹೇಳಿ. ಈ ದಿನ ನಿನಗ್ ಮಾತ್ರ ಅಲ್ಲ, ನಮ್ ಹುಟ್ಟೋ ಮಗು ಕೂಡ ಮರೆಯಕ್ಕಾಗದೇ ಇರುವಂತ ತುಂಬಾ ಸಂತೋಷವಾದ ದಿನ. ಅದೇನು ಅಂತ ಹೇಳು. ಯಾವ ದಿನ ಇವತ್ತು? ಸರಿ, ತುಂಬಾ ಯೋಚನೆ ಮಾಡಬೇಡ, ಅದು ನಿನ್ ಮನ್ಸೊಳಗಡೆನೆ ಇದೆ. ರೀಕಾಲ್ ಮಾಡು, ಆ ದಿನ ಯಾವುದು ಅಂತ ನಿನ್ಗೆ ಗೊತ್ತಾಗುತ್ತೆ. ಅಯ್ಯೋ, ನನಗ್ ಗೊತ್ತಾಗ್ತಿಲ್ಲ ರೀ, ನೀವೇ ಹೇಳಿ. ತುಳಸಿ, ಇನ್ನೊಂದ್ ಸ್ವಲ್ಪ ಟ್ರೈ ಮಾಡಮ್ಮ. ಬೇಕಿದ್ರೆ ನಾನ್ ನಿನ್ಗೆ ಇನ್ನೊಂದು ಕ್ಲೂ ಕೊಡ್ಲಾ? ನೋಡಿ, ಕ್ಲೂನು ಬೇಡ, ಏನು ಬೇಡ, ನಿಮ್ಮಿಂದ ಹೇಳೋದಕ್ಕಾದ್ರೆ ಹೇಳಿ, ಇಲ್ಲ ನಾ ಹೋಗ್ತೀನಿ. ತುಳಸಿ, ಏನ್ ಇಷ್ಟೊಂದು ಅವಸರ ಪಡ್ತಾ ಇದೀಯಾ? ನೀನ್ ಏನಾರು ಇದನ್ನ ಹೇಳಿದ್ರೆ ನಿನ್ಗೊಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ. ಸರ್ಪ್ರೈಸಾ? ಏನ್ ಸರ್ಪ್ರೈಸು? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಓಕೆ, ನನ್ ಜೀವನನ ವಂಡರ್ಫುಲ್ ಆಗಿ, ಕಲರ್ಫುಲ್ ಆಗಿ, ಸಂತೋಷವಾಗಿ, ಸೊಗಸಾಗಿ ಬದಲಾಯಿಸಿದ ಒಬ್ಬರಿಗೂ ಈ ದಿನಕ್ಕೂ ಒಂದು ಲಿಂಕ್ ಇದೆ. ನೇರವಾಗಿ ಹೇಳ್ಬೇಕು ಅಂದ್ರೆ ಅದು ನಿನ್ ಹಾಗೇನೆ ಒಂದು ಹೆಣ್ಣು. ಅದ್ಯಾರು ಅಂತ ನೀನ್ ಕಣ್ಣಿಡ್ದು ಬಿಟ್ರೆ ಈ ದಿನ ಯಾವುದು ಅಂತ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ನೀವೇನ್ ಹೇಳ್ತಿದ್ರೋ ನಂಗೆ ಅರ್ಥ ಆಗ್ತಿಲ್ಲ. ನೀವೀಗ ನನ್ನ ಕನ್ಫ್ಯೂಸ್ ಮಾಡಬೇಡಿ. ಕನ್ಫ್ಯೂಸ್ ಮಾಡಿದ್ರೆ ನಾನು ಹತ್ಬಿಡ್ತೀನಿ ಅಷ್ಟೇ. ಹೇಳ್ರಿ ಅದೇನು ಅಂತ. ಇಲ್ಲ ಅಂದ್ರೆ ಬೇಡ್ಕೋತಿದ್ದೀನಲ್ಲ, ಪ್ಲೀಸ್ ಹೇಳ್ರಿ. ಸರಿ ತುಳಸಿ, ಹೇಳ್ತೀನಿ. ಈ ಊರಲ್ಲಿ ನನಗಿಷ್ಟವಾದ, ನನಗ್ ಗೌರವ ಕೊಡೋ ಒಬ್ರು ಜೆಂಟ್ಲ್ಮ್ಯಾನ್ ಇದ್ದಾರೆ. ಅವ್ರ ಹೆಸರು ಮಿಸ್ಟರ್ ಮುತ್ತು. ಏನ್ರಿ, ಅಪ್ಪನ ಹೆಸರು ಹೇಳ್ತಾ ಇದ್ದೀರಾ? ತಪ್ಪೇ. ಆದ್ರೆ ತುಳಸಿ,
ಆಪತ್ತಿಗೇಳೋದ್ರಲ್ಲಿ ತಪ್ಪೇನಿಲ್ಲ. ತುಳಸಿ, ಪ್ರತಿಯೊಬ್ಬ ಮನುಷ್ಯನ್ಗೂ ದೇವರೊಂದು ವರ ಕೊಟ್ಟಿರ್ತಾನೆ. ಅದೇ ಮಿಸ್ಟರ್ ಮುತ್ತು ನನ್ಗೊಬ್ಳು ದೇವತೆನ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಆ ದೇವತೆನ ಹೆತ್ತು ಅವಳನ್ನ ಬೆಳೆಸಿ ದೊಡ್ಡೋಳ್ನಾಗ್ ಮಾಡಿ ನನ್ಗೆ ವರವಾಗಿ ಕೊಟ್ಟಿದ್ದಾರೆ. ಆ ದೇವತೆ ಹೆಸರೇನಂತ ಗೊತ್ತಾ? ಮಳೆಯೇ ನನ್ನೊಳ ಸುಳಿಯೇ ಇಲ್ವೊಳಗಡೆಯೇ ನೀ ಅವಿತಿರುವೆ, ಹರಿವೆ ನೀ ಹನಿ ಸುರಿವೆ, ಸತ್ತಿರದೆ ನೀ ಬೋರ್ಗರಿವೆ, ಪದವೇ ಓ ಸಂಭ್ರಮವೇ ಮೌನದಲ್ಲಿ ನೀ ನಗುತ್ತಿರುವೆ, ಬರಲಾನ ಬಂದ್ಬಿಡಲ ಆ ಗೊತ್ತಿಲ್ಲ. ನೀನು ಗೊತ್ತಿದ್ರು ಗೊತ್ತಿಲ್ಲ ಅಂತ ಹೇಳ್ತಿದೀಯಾ? ಆ ದೇವತೆ ಹೆಸರು ಪುಟ್ಟ ಚೆಲುವೆ ಕಿನ್ನರಿಯಂತೆ, ಮಾತು ಮುತ್ತು ಹೆಕ್ಕಿಕೊಂಡಂತೆ, ಪುಟ್ಟ ನಗುವು ಸುಳಿಮಿಂಚಿನಂತೆ, ದಿಟ್ಟಿ ನೆಟ್ಟು ಹೆಜ್ಜೆ ಇಟ್ಟಂತೆ, ಹೊಸ ಗಾಳಿಯು ಬೀಸ ಆ ದೇವತೆ ಹೆಸರು ನೀ ಕೆತ್ತಿರೋ ಕನಸಿನ ಮೇಲೆ ತುಳಸಿ. ಹಿತವಾದ ತಂಗಾಳಿ ಅದು, ಮದವೆದ್ದ ಬಿರುಗಾಳಿ ಪರಿದು. ಹೆಸರು ಕೇಳಿದ್ರೇನೆ ಮನ್ಸೊಳಗಡೆ ತಂಗಾಳಿ ಬೀಸೋ ತರ ಹಾಯ್ ಅನ್ನಿಸ್ತಾ ಇದೆ ಅಲ್ವಾ? ಒಳಗೇನೆ ಒಂಥರ ವೈಬ್ರೇಷನ್. ಆ ಹೆಸರಿಗೆ ಇಷ್ಟೊಂದು ಪವರ್ ಇದೆ ಅಂತ ಹೇಳಿದ್ಮೇಲೆ ಈ ನನ್ ದೇವತೆ, ಈ ತುಳಸಿಗೆ ಇನ್ನೆಷ್ಟು ಪವರ್ ಇರಬೇಕು? ಈ ನನ್ ದೇವತೆ ಸೌಂದರ್ಯ ದೇವತೆ, ಒಂಥರ ಮುಗ್ಧೆ, ಮಗುವಿನಾಗ್ ನಗು, ಸಣ್ಣದಾಗೊಂದ್ ಕೋಪ, ಮುಚ್ಚಿಡಕ್ಕಾಗದೇ ಇರೋವಷ್ಟು ನಾಚಿಕೆ. ನಾನ್ ತುಂಬಾ ಅದೃಷ್ಟವಂತ ತುಳಸಿ. ಅದಕ್ಕೆ ನಾನ್ ನೀನು ನೋಡ್ದೆ, ನೀನು ನೋಡಿದ್ದೀನಾನೇ ಈ ಸ್ಪೆಷಲ್ ದಿನ. ತುಳಸಿ ತುಳಸಿ, ನಿನಗ್ ನೆನ್ಪಿದ್ಯಾ? ಮೊದ್ಲು ನಾವು ಒಬ್ಬನೊಬ್ಬನ್ನ ನೋಡಿದ್ವಿ. ಹೇಗ್ ನೋಡಿದ್ವಿ ಅಂತ? ನೆನ್ಪಿದೆ. ಅದ್ಯಾವತ್ತೂ ಮರೆಯಕ್ಕಾಗದೇ ಇರುವಂಥದ್ದು ತುಳಸಿ. ಈಗ ನೆನೆಸ್ಕೊಂಡ್ರೇನೋ ಅದ್ ಇವತ್ತೇ ನಡೀತೇನೋ ಅಂತ ಅನಿಸ್ತಾ ಇದೆ. ತುಂಬಾ ಸಂತೋಷ ಆಗ್ತಾ ಇದೆ ತುಳಸಿ. ಕಾಲ ಎಂಬಂಥ ಜ್ವಾಲೆ ಹರಡಿ ಧರೆಯೆಲ್ಲ ಸುಡಲಿ, ಕಾಡ ಕೊರಡೆಲ್ಲ ಸುಟ್ಟು ಹಸಿರು ಮಸೆಯಾಗಿ ಬಿಡಲಿ, ಇದು ಹೊಳಪಾದ ಚಿನ್ನ ಸುಡುವಸ್ತು ಚಿನ್ನವ ಪುತ್ಥಳಿ, ನೀ ಬಂಗಾರದ ಹೂವು ಬರಿದಾಗಿ ನೋವ ಅರಳಿವ. ಪುಟ್ಟ ಚೆಲುವೆ ಕಿನ್ನರಿಯಂತೆ, ಮಾತು ಮುತ್ತು ಹೆಕ್ಕಿಕೊಂಡಂತೆ, ಪುಟ್ಟ ನಗುವು ಸುಳಿಮಿಂಚಿನಂತೆ, ದಿಟ್ಟಿ ನೆಟ್ಟು ಹೆಜ್ಜೆ ಇಟ್ಟಂತೆ. ಅವತ್ತು ನೋಡಿದ ಆ ತುಳಸಿನೇ ಇವತ್ತು ನನ್ ಮುಂದೆ ಇದ್ದಾಳೆ. ಆವತ್ತು ನಾನು ಎಷ್ಟು ಸಂತೋಷ ಪಟ್ನೋ ಅಷ್ಟೇ ಸಂತೋಷ ಇವತ್ತು ನನಗಾಗ್ತಾ ಇದೆ ತುಳಸಿ. ಆವತ್ತು ನಾನು ನಿನ್ನ ನೋಡಿದಾಗ ನಿನ್ನನ್ನು ಮಾತ್ರ ನೋಡ್ಲಿಲ್ಲ ತುಳಸಿ, ನಿನ್ನಲ್ಲಿ ನನ್ನನ್ನು ನೋಡ್ದೆ ತುಳಸಿ. ಹಾಗೆ ನನ್ನನ್ನು ನಾನೇ ನೋಡ್ಕೊಂಡೆ. ಆ ದಿನನ ನನ್ನಿಂದ ಮರೆಯೋದಕ್ಕಾಗುತ್ತಾ ತುಳಸಿ? ಹೇಳು. ಆ ದಿನನ ನಾನ್ ಗ್ರ್ಯಾಂಡಾಗಿ ಆಚರಿಸ್ಬೇಕು ಅಂತಾನೆ ಅನಿಸ್ತಾ ಇದೆ. ಹೇಳು ತುಳಸಿ. ಅಮೂಲ್ಯವಾದ ಗಿಫ್ಟ್ನಾಗೆ ನೀನು ನನಗೆ ಸಿಕ್ಕಿದ್ಯಾ. ಈ ದಿನನ ನಾನು ಮರೆಯೋದಕ್ಕಾಗುತ್ತಾ? ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನಿಮ್ ಮಾತುಗಳನ್ನ ಕೇಳ್ತಿದ್ರೆ ನನಗ್ ತುಂಬಾ ಸಂತೋಷ ಆಗ್ತಿದೆ.
ನೀವು ನನ್ನನ್ನ ಇಷ್ಟೊಂದು ಲವ್ ಮಾಡ್ತಿದ್ದೀರಾ. ನಾನು ಹುಟ್ಟಿದಾಗ ನಮ್ಮಮ್ಮ ಕೂಡ ಇಷ್ಟು ಸಂತೋಷ ಪಟ್ರೋ ಇಲ್ವೋ ಗೊತ್ತಿಲ್ಲ, ನಮ್ಮಪ್ಪ ಸಂತೋಷ ಪಟ್ರು ಅಂತನೂ ಗೊತ್ತಿಲ್ಲ. ಆದ್ರೆ ನೀವು ನನ್ನ ನೋಡಿದ ದಿನಾನು ನೆನಪಲ್ಲಿಟ್ಕೊಂಡು ಹೀಗೆ ಸಂಭ್ರಮ ಪಡ್ತಿದ್ದೀರಲ್ಲ, ನಿಜವಾಗ್ಲೂ ನಾನು ಅದೃಷ್ಟ ಮಾಡಿದ್ದೆ ರೀ, ಅದೃಷ್ಟ ಮಾಡಿದ್ದೆ. ತುಳಸಿ, ಈ ದಿನನ ನಾನು ಹೇಗೆ ಮರೆಯೋದಕ್ಕೆ ಸಾಧ್ಯ ಹೇಳು? ನಮ್ಮ ಹೆಸರನ್ನ ನಾವು ಮರಿತೀವ? ಆ ಥರನೇ ತುಳಸಿ, ನಮ್ಮ ಹೆಸರು ಮರಿತೀವೋ ಇಲ್ಲ ನೆನಪಲ್ಲಿ ಇಟ್ಕೋತೀವೋ ಅದು ಯಾವತ್ತೂ ನಮ್ಮ ಜೊತೆಲೇ ಇರುತ್ತೆ. ಹಾಗೇನೆ. ಆದ್ರೆ ನಾನ್ ಮರ್ತ್ಬಿಟ್ನಲ್ಲ ರೀ. ನಿಮ್ ಹಾಗೆ ನನಗೆ ಲವ್ ಮಾಡೋದಕ್ ಬರೋದಿಲ್ಲ ರೀ. ಈ ವಿಷಯದಲ್ಲಿ ನಾನು ನಿಜವಾಗ್ಲೂ ಪೆದ್ದಿನೇ. ತುಳಸಿ, ನಿನ್ನ ಲವ್ ನನ್ನ ಲವ್ಗಿಂತ ಸ್ಪೆಷಲ್ಲು. ಆದ್ರೆ ನಾನು ನಿನ್ನ ನೋಡಿದ ದಿನ ಮಾತ್ರ ನೆನಪಲ್ಲಿ ಇಟ್ಕೊಂಡಿದ್ದೀನಿ. ಆದ್ರೆ ನೀನು ಪ್ರತಿ ಕ್ಷಣನೂ ನನ್ನ ನೆನಪಲ್ಲೇ ಇರ್ತೀಯ. ಓವರಾಗಿ ಲವ್ ಮಾಡಿದ್ರೆ ಕೆಲವು ಸಲ ಲವ್ ಮಾಡಿರೋ ಹೆಸರೇ ಮರ್ತೋಗುತ್ತಂತೆ. ಹೆಸರು ಮರ್ತ್ ಹೋಗುತ್ತಾ? ಹೌದು ತುಳಸಿ, ನನ್ಗಂತೂ ಪುಟ್ಟಿ ಪುಟ್ಟಿ ಅಂತ ಕರೆದು ಅಭ್ಯಾಸ ಆಗಿದೆ. ದಿಢೀರಂತ ಯಾರಾದ್ರೂ ಬಂದು ನಿಮ್ ಹೆಂಡತಿ ಹೆಸರು ಏನು ಅಂತ ಕೇಳಿದ್ರೆ ನನಗ್ ಚಕ್ ಅಂತ ಮರ್ತೇ ಹೋಗುತ್ತೆ. ಪುಟ್ಟಿ ಅಂತಾನೆ ಹೇಳ್ಬೇಕು ಅಂತ ಹೊಳಿಯುತ್ತೆ. ಆ 1 ಸೆಕೆಂಡ್ ನಾನು ನಿನ್ ಹೆಸರು ತುಳಸಿ ಅನ್ನೋದನ್ನ ಮರ್ತರು ನಿನ್ ಮೇಲಿರೋ ಲವ್ ಕಡಿಮೆ ಆಯ್ತು ಅಂತ ಅರ್ಥನಾ? ಇಲ್ಲ ಪುಟ್ಟಿ, ನಿನ್ ಮೇಲಿರೋ ಲವ್ ಇನ್ನೂ ಜಾಸ್ತಿ ಆಯ್ತು ಅಂತಾನೆ ಅರ್ಥ. ನೀನು ಹಾಗೇನೆ ಯಾವಾಗ್ಲೂ ನನ್ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ತೀಯ. ಅದಕ್ಕೇನೆ ನಾವು ಫಸ್ಟ್ ಮೀಟ್ ಮಾಡಿದ ದಿನಾನ ನೀನು ಮರ್ತೋಗಿದೀಯಾ. ರೀ, ನಾನ್ ತಪ್ಪು ಮಾಡಿದ್ರು ಕೂಡ ನೀವದನ್ನ ಹೊಗಳ್ತಿದ್ದೀರಲ್ಲ. ಸತ್ಯವಾಗ್ಲೂ ಹೇಳ್ತಿದ್ದೀನಿ, ನಿಮ್ ಮೇಲ್ ನನಗಿರೋದು ಬರೀ ಪ್ರೀತಿ. ಆದ್ರೆ ನನ್ ಮೇಲ್ ನಿಮ್ಗಿರೋದು ಡೂಪ್ಲಿಕೇಟ್ ಲವ್. ಡೂಪ್ಲಿಕೇಟ್ ಲವ್ವಾ? ಹೌದು ತುಳಸಿ, ಇನ್ನೇನ್ ಮತ್ತೆ? ಪ್ರೀತಿನೇ ಇಲ್ದಿರೋಳ್ನ ಕಟ್ಕೊಂಡು ಪ್ರೀತಿ ದೇವತೆ ದೇವ್ರು ಕೊಟ್ಟೋರ ಅಂತ ಹೇಳಿ ಕತೆ ಎಲ್ಲ ಕಟ್ಟೋದಕ್ಕೆ ನನಗ್ ಬರೋದಿಲ್ಲ. ಮನ್ಸಿಗೆ ನಾನು ಸಮಾಧಾನ ಪಡ್ಕೋಬೇಕು ಅಷ್ಟೇ. ಹಾಗಾದ್ರೆ ನೀವ್ ಇಷ್ಟೊತ್ತು ಹೇಳಿದ್ದೆಲ್ಲ ಸುಳ್ಳ? ತುಳಸಿ ಪ್ಲೀಸ್ ಮಾ, ಪ್ಲೀಸ್ ತುಳಸಿ ಪ್ಲೀಸ್. ತುಳಸಿ ನಿಂತ್ಕೊಮ್ಮ, ನಿಂತ್ಕೋ ಪುಟ್ಟಿಮ್ಮ. ಯಾಕೆ ಕೋಪ ಮಾಡ್ಕೊಂಡು ಹೋಗ್ತಾ ಇದೀಯಾ? ನೀನು ಪ್ರೀತಿ ಗೊತ್ತಿಲ್ದಿರೋಳೆ ದಡ್ಡಿ ಪೆದ್ದಿ, ಓಕೆನಾ? ಏನಾಯ್ತ್ರಿ ನಿಮ್ಗೆ? ಸ್ವಲ್ಪ ಹೊತ್ತಿಗೆ ಮುಂಚೆ ತಾನೇ ಹೆಸರು ಮರೆತ್ರ ವ್ಯಕ್ತಿನ ಮರಿಯಲ್ಲ ಅಂತ ನನ್ ಬಗ್ಗೆ ಹಾಗೆ ಹೀಗೆ ಅಂತೆಲ್ಲ ಎಷ್ಟೊಂದು ಹೊಗಳಿದ್ರಿ. ಇವಾಗ ಲವ್ವೇ ಗೊತ್ತಿಲ್ದೇ ಇರೋಳು ಅಂತ ಮಾತಾಡ್ತಿದ್ದೀರಾ? ಮತ್ತಿನ್ನೇನ್ ಪುಟ್ಟಿಮ್ಮ, ಎಕ್ಸ್ಪ್ರೆಸ್ ಟ್ರೈನ್ ಹೋಗೋ ಹಾಗೆ ಒಬ್ಬರ ಮಧ್ಯೆ ಒಬ್ಬರಿಗೆ ಇಷ್ಟೊಂದು ಗ್ಯಾಪ್ ಕೊಟ್ಟು ಮಾತಾಡ್ತಾ ಇದ್ರೆ, ಗಂಡ ಹೆಂಡತಿ ಮಧ್ಯೆ ಲವ್ ಇದ್ರೆ ಇಷ್ಟೊಂದು ದೂರ ನಿಂತ್ಕೊಂಡ್ ಮಾತಾಡ್ತಾರಾ? ಇದಕ್ಕಿಂತ ಇನ್ನೆಷ್ಟು ಹತ್ರ ಬರ್ಬೇಕು? ಮನಸ್ ಮಾಡಿದ್ರೆ ಎಲ್ಲನೂ ಆಗುತ್ತೆ ತುಳಸಿ. ಸುಂದರವಾದ ಗಂಡ, ಪ್ರೀತಿ ಮಾಡೋ ಹೆಂಡತಿ ಇಬ್ರು ಜೊತೆಲಿದ್ದಾಗ ಸುತ್ತ ಇರೋ ಗಾಳಿ ಕೂಡ ತಂಗಾಳಿಯಾಗಿ ತಂಪಾಗಿ ಬೀಸುತ್ತೆ. ಗೊತ್ತಾಯ್ತು ಗೊತ್ತಾಯ್ತು. ಮುಖ ನೋಡಿದ್ರೇನೆ ಇವಾಗ ಏನೋ ಮಾಡ್ಬೇಕು ಅಂತಿದ್ದೀರಾ ಅಂತ ಗೊತ್ತಾಗತ್ತೆ. ಏನ್ ಮಾಡ್ಬೇಕು ಅಂತಿದ್ದೀರಾ? ಪುಟ್ಟಿ, ನನ್ ಮನ್ಸನ್ನೇ ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ ನೀನು. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ. ಯಜಮಾನ್ರು ಒಂಥರ ಮಾತಾಡುವಾಗ್ಲೇ ಅನ್ಕೊಂಡೆ ಇವತ್ತೇನೋ ತರ್ಲೆ ಮಾಡ್ತಾರೆ ಅಂತ. ಸರಿ ಸರಿ, ಬನ್ನಿ ಊಟ ಮಾಡ್ಕೊಂಡು ಮಲ್ಕೊಳ್ಳೋರಂತೆ. ಪುಟ್ಟಿ ನಿಂತ್ಕೋ ತುಳಸಿ, ಒಂದ್ ಮುಖ್ಯವಾಗಿರೋ ವಿಷಯ ಹೇಳೋದ್ನೇ ಮರ್ತ್ಬಿಟ್ಟೆ. ಚಾರು ಅವರಪ್ಪ ಟ್ರೀಟ್ಮೆಂಟ್ಗೆ ಅಂತ ಅಬ್ರಾಡ್ಗೆ ಹೋಗ್ತಾ ಇದ್ದಾರೆ. ಚಾರು ಕೂಡ ಅವಳ ಜೊತೆ ಹೋಗ್ತಾ ಇದ್ದಾಳೆ. ನಾನು ಅಮ್ಮನ ಮನೆಗೆ ಹೋದಾಗ ಅವಳೇ ಹೇಳಿದ್ಲು. ಅದನ್ನ ನೆನ್ಸ್ಕೊಂಡ್ರೆ ನನ್ಗೂ ಬೇಸರ ಆಗತ್ರಿ. ಪಾಪ ಚಾರು ಅವ್ರ ತಂದೆಗೂ ಇನ್ನೂ ಚಿಕ್ಕ ವಯಸ್ಸು. ಪಾಪ ಚಾರು ತುಂಬಾ ಸಂಕಟ ಪಡ್ತಿದ್ದಾಳಲ್ವಾ? ಹೌದು ತುಳಸಿ, ಅವಳು ಅಮ್ಮನ ಹತ್ರ ಹೇಳ್ಕೊಂಡು ತುಂಬಾ ಹತ್ತು ಅಂತ ಕಾಣಿಸುತ್ತೆ. ಅವಳಿಗೆ ಈ ಊರನ್ ಬಿಟ್ಟು ಹೋಗೋದಕ್ಕೆ ಮನ್ಸೇ ಇಲ್ಲ. ಅಪ್ಪನ ಜೊತೆ ಹೋಗದೆ ಇರೋದಕ್ಕೂ ಆಗ್ತಾ ಇಲ್ಲ. ಅತ್ತೆಗೆ ಚಾರು ಮೇಲೆ ತುಂಬಾ ಪ್ರೀತಿ. ಅತ್ತೆಗೂ ತುಂಬಾ ನೋವಾಗಿರುತ್ತೆ. ಆದ್ರೆ ಚಾರು ನೆನ್ಸ್ಕೊಂಡು ಅತ್ತೆ ನನ್ ಮೇಲೆ ಕೋಪ ಮಾಡ್ಕೊಂಡಿದಾರಲ್ಲ, ಅದನ್ನ ನೆನ್ಸ್ಕೊಂಡ್ರೆ ನಂಗೆ ತುಂಬಾ ಬೇಜಾರಾಗತ್ತೆ. ಅಲ್ಲ, ಅತ್ತೆ ಯಾಕ್ರೆ ಹೀಗೆಲ್ಲ ಮಾಡ್ತಿದ್ದಾರೆ? ಬೇಡ ತುಳಸಿ, ಅಮ್ಮನ ಬಗ್ಗೆ ಮಾತಾಡೋದೇ ಬೇಡ. ಮಾತಾಡಿದ್ರೆ
ಸುಮ್ನೆ ನಮ್ಮಿಬ್ಬರ ನಡುವೆ ಜಗಳ ಆಗುತ್ತೆ. ಯಾಕ್ರಿ ಮಾತಾಡ್ಬಾರ್ದು? ಅತ್ತೆ ವಿಷಯವಾಗಿ ಅಂತ ತಪ್ಪು ನಾನು ಏನ್ ಮಾಡಿದೀನಿ ನೀವೇ ಹೇಳಿ. ನೀವೂನು ಅರ್ಥ ಮಾಡ್ಕೊಳ್ದೆ ನಾನ್ ಬೇಡ ಅಂತ ಹೇಳ್ತಿದ್ದೀನಿ ತಾನೆ. ಹಾಗಾದ್ರೆ ನಿಮಗ್ ನನ್ ಮೇಲೆ ನಂಬಿಕೆ ಇಲ್ಲ. ನೀವು ಮಾತಾಡೋದ್ ನೋಡಿದ್ರೆ ನಂದೇ ತಪ್ಪು ಅನ್ನೋ ತರ ಮಾತಾಡ್ತಾ ಇದ್ದೀರಾ. ತುಳಸಿ, ತಪ್ಪು ನಿಂದು ಅವ್ರದ್ದು ಅಂತ ಒಂದ್ ಸೈಡ್ ಆಗಿ ಯೋಚನೆ ಮಾಡೋದಕ್ಕಾಗೋದಿಲ್ಲ. ಯಾರು ಏನೇ ತಪ್ಪು ಮಾಡಿದ್ರು ದುಃಖ ಪಡೋ ನಾನ್ ತುಳಸಿ. ಅದಕ್ಕೆ ನೀನೇ ಹೇಳ್ದಲ್ಲ ತುಳಸಿ, ಒಂದಲ್ಲ ಒಂದು ದಿನ ನಿಮ್ಗೆ ನಿಜ ಗೊತ್ತಾಗುತ್ತೆ. ಯಾರ್ ಸರಿ ಯಾರ್ ತಪ್ಪು ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀರಾ ಅಂತ. ಆಗ ನಾನು ಅರ್ಥ ಮಾಡ್ಕೊಳ್ತೀನಿ ಬಿಡು, ಅಷ್ಟು ಸಾಕು ನನ್ಗೆ. ಅಲ್ಲಿವರೆಗೂ ತುಳಸಿ ನಮ್ಮಿಬ್ಬರ ನಡುವೆ ಮನಸ್ತಾಪ ಆಗೋದು ಸರಿ ಇರಲ್ಲ ತುಳಸಿ. ಛೇ, ನಿನ್ಗೊಂದು ವಿಷಯ ಹೇಳೋದನ್ನೇ ಮರ್ತೋಗ್ಬಿಟ್ನಲ್ಲ. ನಿನ್ಗೊಂದು ಸರ್ಪ್ರೈಸ್ ಆಗಿರೋ ಗಿಫ್ಟ್ ತಂದಿನಿ ಅಂತ ಹೇಳ್ದೆ. ಏನಂತ ಹೇಳಿ ನೋಡೋಣ. ಮತ್ತೆ ಶುರು ಮಾಡಿದ್ರಾ? ಸರಿ ಅಮ್ಮ, ಓಕೆ. ನೀನ್ ಹೇಳೋದು ಬೇಡ, ಏನು ಬೇಡ. ಅದೇನು ಅಂತ ನಾನೇ ಹೇಳ್ತೀನಿ. ತುಳಸಿ, ನಿನ್ಗೆ ಈ ಸೀರೆ ಇಷ್ಟ ಆಯ್ತಾ? ಇಷ್ಟ ಆಯ್ತು. ಅಲ್ಲ ರೀ, ಮೊದ್ಲೇ ನಿಮ್ ಹತ್ರ ದುಡ್ಡಿಲ್ಲ ಅಂತ ಓದಾಡ್ತಾ ಇದ್ರಿ, ಯಾಕಿದೆಲ್ಲ ತರಕ್ ಹೋದ್ರಿ? ಅಯ್ಯೋ ತುಳಸಿ, ಏನಮ್ಮ ನೀನು ಯಾವಾಗ ನೋಡಿದ್ರು ದುಡ್ಡಿಲ್ಲ ಅಂತ ರಾಗ ಆಡ್ತಾನೆ ಇರ್ತೀಯಲ್ಲ. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ನೋಡು ತುಳಸಿ, ಮೊದ್ಲು ನಾವಿಬ್ರು ಸಂತೋಷವಾಗಿರ್ಬೇಕು, ಆಮೇಲೆ ದುಡ್ಡು ತಾನಾಗೆ ಬರುತ್ತೆ. ಅದಕ್ಕೆ ಅಂತ ಇವತ್ತಿರೋ ಸಂತೋಷನ ಹಾಳು ಮಾಡ್ಕೊಳ್ಳೋದಕ್ಕಾಗತ್ತಾ? ಇರುವಾಗ್ಲೇ ಎಂಜಾಯ್ ಮಾಡ್ಬೇಕು. ಈಗ ನಿನ್ಗೆ ಇಷ್ಟ ಆಯ್ತೋ ಇಲ್ವೋ? ತುಂಬಾ ಇಷ್ಟ ಆಯ್ತು. ಹಾಗಾದ್ರೆ ಈಗ ತುಳಸಿ, ಸುಮ್ನಿರ್ರಿ. ತುಳಸಿ ಪ್ಲೀಸ್, ತುಳಸಿ ಸುಮ್ನಿರ್ರಿ. ಪ್ಲೀಸ್ ಮಾ, ಸುಮ್ನಿರಿ. Please. ನಾನು ಹೇಳ್ತಿದ್ದೀನಿ ನೋಡಿ. ತುಳಸಿ ಪ್ಲೀಸ್, ಪ್ಲೀಸ್ ತುಳಸಿ, ಪ್ಲೀಸ್ ತುಳಸಿ. ಸುಮ್ನಿರಿ. ಬಂಧ ಹಿತವಾದ ಗಂಧ ನೀಡುತ್ತವಾ. ಓ ಮೈನಾ ಏನಿದು ಮಾಯೆ, ಮಳೆಯಿಲ್ಲದೆ ಮೈ ನೆನೆಯೋ ಮಾಯದ ಮಾಯೆ. ನೆನ್ನೆ ಕಂಡ ನೋಟವೇ ಅಂತರಾಳವಾಗಿದೆ. ಹಲೋ ಮಿಸ್ಟರ್, ಮನೇಲಿ ನಾವು ಇದೀವಿ. ಏನ್ ಮೇಡಮ್, ಮಾತು ತುಂಬಾ ಜೋರಾಗಿದೆ. ಏನ್ ವಿಷಯ? ಯಜಮಾನ್ರು ಹೊರಗೆ ಹೊರಟಿದ್ದೀರಾ? ಹೌದು ಪುಟ್ಟಿಮ್ಮ, ಮನೇಲಿರೋದು ಒಬ್ಳೆ ಹೆಂಡ್ತಿ. ನನ್ಗಂತೂ ತುಂಬಾ ಬೋರ್ ಆಗ್ತಾ ಇದೆ. ಅದಕ್ಕೆ ಹೊರಗಡೆ ಹೋಗಿ. ಹೊರಗೆ ಹೋಗಿ? ಅಯ್ಯಯ್ಯೋ, ಆ ಥರ ಏನು ಇಲ್ಲಮ್ಮ. ನಾನು ಸುಮ್ಮನೆ ತಮಾಷೆಗೆ ಹೇಳ್ದೆ. ನಾನೀಗ ಹೋಗಿ ಅರ್ಜೆಂಟ್ ಆಗಿ ಪ್ರಕಾಶನ್ ನೋಡ್ಬೇಕು, ಎಮರ್ಜೆನ್ಸಿ ಮ್ಯಾಟ್ರು. ಬೇಗ ಹೋಗಿ ನೋಡ್ಕೊಂಡ್ ಬರ್ತೀನಿ. ಅಯ್ಯೋ ರೀ, ಅಲ್ಲ ರೀ, ಅದಕ್ಕೆ ಅಂತ ಏನು ತಿಂದೆ ಹೋಗ್ತೀರಾ? ವೇಟ್ ಮಾಡಿ, ಬರ್ತೀನಿ. ನೋವೇ, ನನ್ಗಿವತ್ತು ಹೊಟ್ಟೆನೆ ಹಸಿತಾ ಇಲ್ಲ. ಹಲೋ, ನಾನೇನ್ ನಿಮಗ್ ತಿನ್ನಿ ಅಂತ ಬಲವಂತ ಮಾಡ್ತಿಲ್ಲ. ಯಾವಳೋ ಒಬ್ಳು ನಿಮ್ಗೋಸ್ಕರ ತಿಂಡಿ ಮಾಡಿದಾಳಂತೆ, ನೀವ್ ತಿನ್ಲಿ ಅಂತ ಹೇಳಿ ವೇಟ್ ಮಾಡ್ತಿದ್ದಾಳಂತೆ. ಅದನ್ನೇ ಹೇಳ್ ಹೋಗೋಣ ಅಂತ ಬಂದೆ. ಓಹೋ, ಯಾರು ತುಳಸಿ ಅವಳು? ನನ್ಗೋಸ್ಕರ ತಿಂಡಿ ಮಾಡಿದಾಳ? ಯಾಕೆ? ಯಾರು ಅಂತ ಹೇಳಿದ್ರೆ ಮಾತ್ರ ತಿಂತೀರಾ? ಅದ್ಯಾರೋ ತುಳಸಿ ಅಂತೆ. ಅವಳಿಗೆ ನೆನ್ನೆ ಯಾರೋ ಹೊಸ ಸೀರೆ ತಂದ್ಕೊಟ್ಟು ಸ್ವೀಟ್ಸ್ ಎಲ್ಲ ತಂದ್ಕೊಟ್ರಂತೆ. ಅದಕ್ಕೆ ಪಾಪ ಅಂತ ಅವಳು ಸ್ವೀಟ್ ಮಾಡಿ ತಿನ್ಸೋದಕ್ಕೆ ಆಸೆ ಪಡ್ತಿದ್ದಾಳೆ. ಹೌದಾ? ಸ್ಪೆಷಲ್ ಆಗಿ ಏನ್ ಮಾಡಿದ್ಯಾ ಪುಟ್ಟಿ? ನಾನು ಸ್ಪೆಷಲ್ ಆಗಿ ಕೇಸರಿ ಬಾತ್ ಮಾಡಿದ್ದೀನಿ. ಅಯ್ಯೋ, ಕೇಸರಿ ಬಾತಾ? ದೇವ್ರೇ! ಏ ರಾಸ್ಕಲ್, ಇದೆಲ್ಲ ನಿನಗ್ ಬೇಕಾಗಿತ್ತೇನೋ? ಆಗ್ಬೇಕು, ನಿನಗ್ ಸರಿಯಾಗಿ ಆಗ್ಲೇಬೇಕು. ಹಲೋ, ಕೇಸರಿ ಬಾತ್ ತಾನೇ ಮಾಡಿದ್ದೀನಿ, ಏನಕ್ಕೆ ಈ ತರ ಓವರ್ ಆಕ್ಷನ್ ಮಾಡ್ತಿದ್ದೀರಾ? ಉಪ್ಪಿಟ್ಟು ಅಂತ ಹೇಳಿ ಪೋಸ್ಟ್ರಿಗೆ ಗೋಂದ್ ಮಾಡ್ದೋಳಲ್ವಾ ನೀನು? ಈಗ ನೋಡಿದ್ರೆ ಕೇಸರಿ ಬಾತ್ ಹೆಸ್ರಲ್ಲಿ ಏನೇನ್ ಮಾಡಿರ್ತೀಯೋ ಏನೋ ಯಾರು ಗೊತ್ತು. ಅದು ಖಾರದ ಗೊಂದು, ಇದು ಸಿಹಿ ಗೊಂದು. ಬೇಡ ತುಳಸಿ, ಬೇಡ, ದಯವಿಟ್ಟು ನನ್ ಬಿಟ್ಬಿಡು ಪ್ಲೀಸ್. ಯಾಕ್ರೆ ಹೀಗೆ ಹೆದರ್ಕೋತಿದ್ದೀರಾ? ನಾನು ಯಾವಾಗ್ಲೂ ಹಾಗೆ ಮಾಡೋದಕ್ಕಾಗತ್ತಾ? ಬೇಕಾದ್ರೆ ತಿನ್ನೋಡಿ, ಚೆನ್ನಾಗಿ ತುಪ್ಪ ಹಾಕಿ ಘಮಘಮ ಅಂತ ಮಾಡಿದೀನಿ. ಬೇಡ ಪುಟ್ಟಿ, ಬೇಡ. ಜೀವದ ಜೊತೆ ಆಟ ಆಡೋ ರಿಸ್ಕು ನಾನು ತಗೊಳ್ಳೋದಿಲ್ಲ. ರೀ, ನಾನೇ ತಿನ್ನೋಡಿದೀನಿ, ಸೂಪರ್ ಆಗಿದೆ ಗೊತ್ತಾ? ಬನ್ನಿ, ಹೆದರ್ಕೋಬೇಡಿ. ಅಯ್ಯಯ್ಯೋ,
ನೀನ್ ತಿನ್ಬಿಟ್ಟ? ನಿನ್ಗೇನು ಹೆಚ್ಚು ಕಡಿಮೆ ಆಗಿಲ್ಲ ತಾನೇ? ನೋಡಿದ್ರಾ, ನಿಮ್ಗೋಸ್ಕರ ಎಷ್ಟು ಪ್ರೀತಿಯಿಂದ ಮಾಡಿದೀನಿ, ನೀವ್ ನೋಡಿದ್ರೆ ನನ್ನ ಕಿಂಡಲ್ ಮಾಡ್ತಾ ಇದ್ದೀರಾ. ಬನ್ನಿ ಪ್ಲೀಸ್, ನನ್ಗೋಸ್ಕರ ಸ್ವಲ್ಪನೇ ಸ್ವಲ್ಪ ತಿನ್ನಿ. ಸರಿ ತುಳಸಿ, ಸರಿ. ನೀನೇನು ಫೀಲ್ ಮಾಡ್ಕೋಬೇಡ. ನೀನ್ ಆಸೆಯಿಂದ ಕೇಳ್ತಾ ಇದೀಯ ಅಂತ ನಾನ್ ಸ್ವಲ್ಪ ರಿಸ್ಕ್ ತಗೋತೀನಿ. ಹೋಗು, ಬೇಗ ತಗೊಂಬ ಹೋಗು. ಹ್ಮ್